ತಿಪ್ಸಲದಲ್ಲಿ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇತ್ತು. ಈ ಟೂರ್ನಮೆಂಟ್ ನೋಡಕ್ಕೆ ಬಾಯ್ಸ್ ಎಲ್ಲ ಸ್ಕೂಲಿಗೆ ರಜಾ ಹಾಕ್ಬಿಟ್ಟು ವರುಣ್ ಮತ್ತೆ ವಿನೋದ್ ಇಬ್ರು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ನಮ್ಮ ವಿನೋದ್ ಅವರು ಬರೀ ಬ್ಯಾಟಿಂಗ್ ಅಲ್ಲ ಗುರು ಬೌಲಿಂಗು ಮಾಡ್ತೀನಿ ಅಂದ್ಬಿಟ್ಟು ಈ ತರ ಬೌಲಿಂಗು ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ಮ್ಯಾಚ್ ಕೂಡ ಸ್ಟಾರ್ಟ್ ಆಯ್ತು. ಸ್ಟಾರ್ಟ್ ಆಗೋದಕ್ಕಿಂತ ಈ ಟೂರ್ನಮೆಂಟ್ ಗೆ KF46 ಟೀಮ್ ಕೂಡ ಬಂದಿತ್ತು. ರಫೀಕಣ್ಣ, ಗೌರಿಯಣ್ಣ ಮತ್ತೆ ಪ್ರಶಾಂತ್ ಪೂಜಾರಿ. ಸಾವಿರ ಜನ ಮಾತಾಡ್ಲಿ. ಈ ಫಿಗರ್ ಎಲ್ಲೋ ನೋಡ್ದಂಗೆ ಆಡೋಣ ಮೂರಕ್ಕೊಂದು. ಐನಾ ಟೀಮ್ ಕ್ಯಾಪ್ಟನ್ಸ್ ಮತ್ತೆ ಬಾಯ್ಸ್ ಎಲ್ಲ ಫುಲ್ಲು ಎಲ್ಲ ಜಾಲಿ ಎಲ್ಲ ಜಾಲಿ. ಚೋಟು ಬೆಳಗ್ಗೆನೆ ಬಿರಿಯಾನಿ ತಿನ್ಕೊಂಡು ಫುಲ್ಲು ಜೋಶ್ ಆಗಿದ್ದ. ಜಾನ್ ಅಣ್ಣ ಕೂಡ ಬಂದಿದ್ರು. ಜಾನ್ ಅಣ್ಣ ಫುಲ್ಲು ಜಾಲಿಯಾಗಿ ಅಲ್ಲಿಂದ ಸುಜಿತ್ ಅಣ್ಣ ಮಾತಾಡ್ಸಕ್ ಹೋದ್ವಿ. ಇನ್ನು ನನಗೆ ಡಾಕ್ಟರ್ಗಳು, ಇಂಜಿನಿಯರ್ಗಳು ಒಪ್ತಿರ್ತಾರೆ. ಏನಕ್ಕಂದ್ರೆ ಅಷ್ಟು ಸ್ಮಾರ್ಟ್ ಆಗಿರ್ತೀನಿ. ಕಾಲೇಜ್ ಲೈಫ್ ಅಲ್ಲಂತೂ ಅಮೀರ್ ಖಾನ್ ಅಂತಾನೆ ಕರೆಯೋರು. ನಮ್ ಟೀಮ್ ಅವರೆಲ್ಲ ರೆಡಿ ಆಗಿ ಗಟ್ಟಿಗೈತೆ ಅಂತ ಟಚ್ ಮಾಡಕ್ ಹೋಗ್ಬೇಡ, ನನ್ನ ಮೈಯಾಗ ಎಷ್ಟು ಪೋಗರೈತಿ ಅಂತ. ಮಹೇಂದ್ರಣ್ಣನ ಪೊಲೀಸ್ ಹಿಡಿದ್ಬಿಟ್ಟು ಪೊಲೀಸ್ ಇಟ್ಬಿಟ್ಟು 1000 ರೂಪಾಯಿ ಹೋಯ್ತಪ್ಪ ನಂದು. ಪೊಲೀಸರಿಗೆ 1000 ರೂಪಾಯಿ ಫೈನ್ ಕಟ್ಬಿಟ್ಟು ಫುಲ್ ಟೆನ್ಷನ್ ಆಗಿದ್ರು ಮಹೇಂದ್ರಣ್ಣ. ಮ್ಯಾಚ್ ಕೂಡ ಸ್ಟಾರ್ಟ್ ಆಯ್ತು. ಕೀರ್ತಿ ಅಣ್ಣ ವಿಡಿಯೋ ಮಾಡಕ್ ಹೋದ್ರೆ ಸುದ್ಗುಂಡ್ಪಳ್ಳೆ ಬಾಯ್ಸು ಫಸ್ಟ್ ಮ್ಯಾಚ್ ಗೆದ್ಬಿಟ್ಟು ಫುಲ್ಲು ಹ್ಯಾಪಿಯಾಗಿ ಕುತ್ಕೊಂಡಿದ್ರು. ತೆಗೀರಲ್ಲ, ನಿಮ್ಗೆ ಗೊತ್ತಾಗಲ್ಲ. ಜೈ ಗಣೇಶ್ ಅವರು ಪೂಜೆ ಮಾಡ್ತಾ ಇದ್ರು. ಟೀಮ್ ಅವರೆಲ್ಲ ಪ್ರಾಕ್ಟೀಸ್ ಮುಗಿಸ್ಬಿಟ್ಟು ರಫೀಕ್ ಅಣ್ಣ ಟಾಸ್ ವಿನ್ ಆಗ್ಬಿಟ್ರು. ವಿನ್ ಆಗಿದ ತಕ್ಷಣ உங்களுக்கு புத்தி இல்லைன்னு மன்னிச்சுறேன். ஆனா கிரிக்கெட்ட பத்தி கேவலமா பேசுறீங்க. ಜೈ ಗಣೇಶ್ ರೂಲ್ಸ್ ಹೇಳಿ ಅವನಿಗೇನೆ ತಲೆ ಕೆಟ್ಟೋಗಂಗಾಗಿ ಅವನಿಗೇನೆ ರೂಲ್ಸ್ ಮರ್ತೋಗ್ತಾ ಇತ್ತು. ಆದ್ರೂ ಮ್ಯಾಚ್ ನೋಡ್ತಾ ಇರ್ಬೇಕಾದ್ರೆ ಚಿಕ್ಕ ಹುಡುಗ ಈ ತರ ಕೆಳಗ್ ಬಿದ್ಬಿಟ್ಟಿದ್ದ. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಯಾಕೋ ಕೆಳಗ್ ಬಿದ್ದೆ ಅಂತ ಕೇಳಿದ್ದಕ್ಕೆ ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. KF46 ಮತ್ತೆ ಬ್ರೈಟ್ ಸ್ಟಾರ್ ಮ್ಯಾಚ್ ನಡಿಬೇಕಾದ್ರೆ ಮಳೆ ಬಂದ್ಬಿಡ್ತು. ಆರ್ ಬಾಲ್ 8 ರನ್ ಬೇಕಾದಾಗ ಪ್ರಶಾಂತ್ ಪೂಜಾರಿ ಮ್ಯಾಚ್ ನ ವಿನ್ ಮಾಡಿಸ್ತಾರೆ. ಹುಡುಗರೆಲ್ಲ ಮಳೆಯಲ್ಲಿ ಕುಣಿದಾಡ್ಕೊಂಡು ಫುಲ್ ಜಾಲಿಯಾಗಿರ್ತಾರೆ. KF46 ಫೈನಲ್ಗೆ ಎಂಟ್ರಿ ಆಗ್ತಾರೆ. ನಾಳೆ ಸಂಡೇ ಇರೋದ್ರಿಂದ Bye.